ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಗಾಣೂರ್. ಭಾರತವು ಸಂಸ್ಕೃತಿಗಳ ತವರೂರು. ಇಲ್ಲಿ ಅನೇಕ ದೇವಸ್ಥಾನಗಳು, ಮಠಗಳು, ಮಸೀದಿಗಳು, ಚರ್ಚ್ಗಳು ಇವೆ. ಇಂತಹ ದೇವಾಲಯಗಳಲ್ಲಿಯೇ ಪ್ರಸಿದ್ಧವಾದ ದೇವಾಲಯ ಶ್ರೀ ಶರಣಮುತ್ಯ ದೇವಾಲಯ. ವೀಕ್ಷಕರೇ, ಈ ದೇವಾಲಯವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಹೊಳೆ ಹಂಚಿನಾಳ ಗ್ರಾಮದ ಭೀಮಾ ನದಿಯ ಬಲದಂಡೆಯ ಮೇಲಿದೆ. ಈ ಹಂಚಿನಾಳ ಗ್ರಾಮವು ಕಲಬುರಗಿ ನಗರದಿಂದ 50 ಕಿಲೋಮೀಟರ್ ದೂರದಲ್ಲಿದ್ದು ಬಸ್ಸಿನ ಸೌಕರ್ಯ ಕೂಡ ಇದೆ. ಕಲಬುರಗಿ ಬಸ್ ನಿಲ್ದಾಣದಿಂದ ಬಸ್ಸಿನೊಳಗೆ ಕುಳಿತು ನೀವು ಗಣಗಾಪುರಕ್ಕೆ ಬರಬೇಕು. ಗಣಗಾಪುರದಿಂದ ಬೆಳಿಗ್ಗೆ 8:15 ಗಂಟೆಗೆ ಹಾಗೂ ಸಾಯಂಕಾಲ 4 ಗಂಟೆಗೆ ಜೇವರ್ಗಿ ಘಟಕದ ಬಸ್ಸು ಇದ್ದು ನೀವು ಅದನ್ನು ಹತ್ತಿಕೊಂಡು ಅಂಕಲಗ ಗ್ರಾಮಕ್ಕೆ ಬರಬೇಕು. ಅಂಕಲಗ ಗ್ರಾಮದಿಂದ ಬೆಳಿಗ್ಗೆ 8 ಗಂಟೆಗೆ ಹಾಗೂ ಸಾಯಂಕಾಲ 5:30 ಗಂಟೆಗೆ ಹಂಚಿನಾಳ ಗ್ರಾಮಕ್ಕೆ ಬಸ್ಸಿನ ಸೌಕರ್ಯವಿದೆ. ನೀವು ಹಂಚಿನಾಳ ಗ್ರಾಮಕ್ಕೆ ಬಂದರೆ ನಿಮಗೆ ಸಿಗುವುದೇ ದೊಡ್ಡದಾದ ಕಟ್ಟಡವಿರುವ ದೇವಸ್ಥಾನ. ಅದುವೇ ಶ್ರೀ ಶರಣಮುತ್ಯ ಮಹಾರಾಜರ ದೇವಸ್ಥಾನ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಶರಣರ ಮೂರ್ತಿಯಿದ್ದು ಇದು ಬಿಳಿ ಬಣ್ಣದಿಂದ ರಾಜಸ್ಥಾನದ ಜೈಪುರದಿಂದ ತಂದಿರುತ್ತಾರೆ. ಶ್ರೀ ಶರಣಮುತ್ಯ ಮಹಾರಾಜರ ಪೂಜೆಯು ದಿನಾಲೂ ಬೆಳಗ್ಗೆ 8 ಗಂಟೆಗೆ, ಮಧ್ಯಾಹ್ನ 12:30 ಗಂಟೆಗೆ ಹಾಗೂ ಸಾಯಂಕಾಲ 8 ಗಂಟೆಗೆ ಹೀಗೆ 3 ಬಾರಿ ಆಗುವುದು. ಈ ರೀತಿಯ ಪೂಜಾ ವಿಧಾನವು ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿರುವುದು ವಿಶೇಷ. ಶಿವನ ಮುಂದೆ ನಂದಿ ವಿಗ್ರಹವಿರುವಂತೆ ಶ್ರೀ ಶರಣಮುತ್ಯ ಮಹಾರಾಜರ ಮುಂದುಗಡೆ ನಂದಿ ವಿಗ್ರಹವಿರುವುದು ಹಾಗೂ ಔದುಂಬರ ವೃಕ್ಷವಿರುವುದು ವಿಶೇಷ. ಈ ದೇವಾಲಯದ ಮುಂದುಗಡೆ ವಿಶಾಲವಾದ ಆವರಣವಿದ್ದು ಅಲ್ಲಿ ಮಾಲಗಂಬ ಹಾಗೂ ರಥವಿದೆ. ಮಹಾಸಂತ ತ್ರಿಕಾಲಜ್ಞಾನಿ ಶ್ರೀ ಶರಣಮುತ್ಯ ಮಹಾರಾಜರು ಹೊಳೆ ಹಂಚಿನಾಳ ಗ್ರಾಮದಲ್ಲಿ ಸೊಪ್ಪಿ ಪರಿವಾರದ ಅಮ್ಮಣ್ಣ ಮತ್ತು ಗಂಗಮ್ಮನ ಉದರದಲ್ಲಿ 11/1/1884 ಜನಿಸ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬ ಗಾದೆ ಮಾತಿನಂತೆ ಶರಣರು ಚಿಕ್ಕ ವಯಸ್ಸಿನಲ್ಲೇ ಅನೇಕ ಪವಾಡಗಳನ್ನು ಮಾಡ್ತಾರೆ. ಹಾಗೆ ಕಷ್ಟ ಅಂತ ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡ್ತಾರೆ. ಒಬ್ಬ ಮಹಿಳೆ ಶರಣರನ್ನು ಪರೀಕ್ಷಿಸಲೇಬೇಕೆಂದು ಹಾಲಿನಲ್ಲಿ ವಿಷವನ್ನು ಹಾಕಿ ಒಬ್ಬ ಬಾಲಕನ ಕೈಯಲ್ಲಿ ಕೊಡ್ತಾರೆ. ಅದನ್ನೇ ಶರಣರು ಕುಡಿದು ಬದುಕುತ್ತಾರೆ. ಈ ಮೂಲಕ ಅವರು ವಿಷಕಂಠ ಎನಿಸಿಕೊಳ್ತಾರೆ. ಶ್ರೀ ಶರಣಮುತ್ಯ ಮಹಾರಾಜರು 26/2/2000 ಲಿಂಗೈಕ್ಯ ಆಗ್ತಾರೆ. ಅವರು ಬದುಕಿರುವಾಗಲೇ 4 ವರ್ಷಗಳ ಕಾಲ ಜಾತ್ರೆಯನ್ನು ಮಾಡಿರುತ್ತಾರೆ. ಈ ವರ್ಷ ಅಂದರೆ 2025ನೇ ಪುಣ್ಯಸ್ಮರಣೆ ಹಾಗೂ 30ನೇ ಜಾತ್ರಾ ಮಹೋತ್ಸವ ಇದೆ. ಈ ವರ್ಷದ ಜಾತ್ರೆಯನ್ನು ಬೆಳ್ಳಿ ಮಹೋತ್ಸವವನ್ನಾಗಿ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ವರ್ಷ ಜಾತ್ರೆಯನ್ನು ಭಾರತ ಹುಣ್ಣಿಮೆಯಾದ 8ನೇ ದಿನಕ್ಕೆ ಇರುತ್ತದೆ. ಈ ವರ್ಷದ ಜಾತ್ರೆಯ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ದಿನಾಂಕ 30/1/2025 ಗುರುವಾರದಿಂದ ಲಕ್ಷಾನದ ಶ್ರೀ ಸಿದ್ಧಲಿಂಗ ಮಹಾರಾಜರ ಪುರಾಣವು ಪ್ರಾರಂಭಗೊಂಡು ದಿನಾಂಕ 20/2/2025 ಗುರುವಾರದಂದು ಬೆಳಿಗ್ಗೆ 10 ಗಂಟೆಗೆ ಮಂಗಲಗೊಳ್ಳುವುದು. ಚಿನ್ನದ ಮಗನು ಇವನು.
ದಿನಾಂಕ 19/2/2025 ಬುಧವಾರದಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಶರಣಮುತ್ಯ ಮಹಾರಾಜರ ಸಂಸ್ಥಾನ ಮಠದಿಂದ ಶ್ರೀಗಳ ಪಲ್ಲಕ್ಕಿಯು ಸುಕ್ಷೇತ್ರ ಗಣಗಾಪುರದ ಶ್ರೀ ಮರಗಮ್ಮ ದೇವಿಯ ಮಂದಿರಕ್ಕೆ ಹೋಗುವುದು. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधि सङ्गमम्. ದಿನಾಂಕ 20/2/2025 ಗುರುವಾರದಂದು ಬೆಳಿಗ್ಗೆ 6 ಗಂಟೆಗೆ ಶ್ರೀಗಳ ಪಲ್ಲಕ್ಕಿಯು ದತ್ತ ಮಂದಿರದಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಕುಂಭ, ಕಳಸ ಮತ್ತು ವಾದ್ಯ ವೈಭವಗಳೊಂದಿಗೆ ಸುಕ್ಷೇತ್ರ ಹೊಳೆ ಅಂಚಿನಾಳದ ಶ್ರೀಮಠಕ್ಕೆ ತಲುಪುವುದು. ನಂತರ ಮಹಾಪ್ರಸಾದ ಜರುಗುವುದು. अन्नपूर्णे सदा पूर्णे अन्नपूर्णे सदा पूर्णे शङ्कर प्राणवल्लभे अन्नपूर्णे सदा पूर्णे शङ्कर. ಮಧ್ಯಾಹ್ನ 2:30ಕ್ಕೆ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ನೇತೃತ್ವದಲ್ಲಿ ಧರ್ಮಸಭೆ ಜರುಗುವುದು. ಧರ್ಮಸಭೆಯ ನಂತರ ಭಕ್ತಾದಿಗಳಿಂದ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ದೀಪೋತ್ಸವ ನಂತರ ಗೋಧೂಳಿ ವೇಳೆಗೆ ಸಂಜೆ 6 ಗಂಟೆಗೆ ರಥೋತ್ಸವ ಜರುಗುವುದು.